ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಟೆಕ್ ನ್ಯೂಸ್ ಎಪಿಸೋಡ್ 13 ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ ನ ಶುರು ಮಾಡೋಣ. ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದು ಎಲಾನ್ ಮಸ್ಕ್ ಅವರ ಎಕ್ಸ್ ಆಪ್ ಇಂದ. ಈ ಒಂದು ಎಕ್ಸ್ ಆಪ್ ಅನ್ನ ಆಂಡ್ರಾಯ್ಡ್ ಗೋಸ್ಕರ ಕಂಪ್ಲೀಟ್ಲಿ ರೀಡಿಸೈನ್ ಮಾಡಿದ್ದಾರೆ. ಇದನ್ನ ರೀಡಿಸೈನ್ ಮಾಡಕ್ಕೆ ಕಂಪ್ಲೀಟ್ಲಿ ಕೋಡಿಂಗ್ ಅನ್ನೇ ಚೇಂಜ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಈ ರೀತಿ ಯಾಕೆ ಮಾಡಿದ್ದಾರೆ ಅಂತಂದ್ರೆ iOS ಆಪ್ ಗೆ ಒಂದು ಈಕ್ವಲ್ ಆಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಈ ಒಂದು ಹೊಸ ಆಪ್ ಬೇಗನೆ ಓಪನ್ ಆಗುತ್ತೆ, ಮತ್ತೆ ಫೀಡ್ ಗಳೆಲ್ಲ ಬೇಗ ಲೋಡ್ ಆಗ್ತವೆ, ಮತ್ತೆ ಸ್ಕ್ರಾಲಿಂಗ್ ಸ್ಪೀಡ್ ಕೂಡ ಸ್ಮೂತ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಈ ಒಂದು ಹೊಸ ಆಪ್ ನಲ್ಲಿ ನೋಟಿಫಿಕೇಶನ್ ಗಳೆಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡ್ತವೆ ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ಫೀಚರ್ಸ್ ಗಳು ಹೊಸ ಫೀಚರ್ಸ್ ಗಳನ್ನ ಈಸಿಯಾಗಿ ತರಬಹುದು ಅಂತಾನು ಕೂಡ ಹೇಳಿದ್ದಾರೆ. ಆಮೇಲೆ ಈ ಒಂದು ಹೊಸ ಆಪ್ ನಲ್ಲಿ iOS ಆಪ್ ನಲ್ಲಿ ಸಿಗುವಂತ ಒಂದಷ್ಟು ಫೀಚರ್ ಗಳು ಸಿಗ್ತವೆ ಅಂತ ಹೇಳಿದ್ದಾರೆ. ಆಮೇಲೆ ಈ ಒಂದು ಹೊಸ ಆಪ್ ಹಳೆ ಆಂಡ್ರಾಯ್ಡ್ ಫೋನ್ ಗಳಲ್ಲೂ ಕೂಡ ಈಸಿಯಾಗಿ ವರ್ಕ್ ಆಗುತ್ತೆ. ಆಮೇಲೆ ಮುಂದೆ ಬರುವಂತ ಅಪ್ಡೇಟ್ ನಲ್ಲಿ ಇನ್ಬಿಲ್ಟ್ ವಿಡಿಯೋ ಎಡಿಟರ್ ಮತ್ತೆ ರಿಯಾಕ್ಟ್ ವಿತ್ ವಿಡಿಯೋ ಟೂಲ್ ಗಳನ್ನ ಆಡ್ ಮಾಡ್ತಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಗೂಗಲ್ ಕಡೆಯಿಂದ. ಗೂಗಲ್ ಅವರು ಫ್ರೋಜನ್ 2 ಅಂತ ಒಂದು ಎ ಸರ್ವರ್ ಚಿಪ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಈ ಒಂದು ಚಿಪ್ ನ ಉದ್ದೇಶ ಏನಪ್ಪಾ ಅಂತಂದ್ರೆ ಎ ಕೆಲಸಗಳನ್ನ ಈಸಿ ಮಾಡೋದು. ಈಗ ಪ್ರೊಸೆಸಿಂಗ್ ಟೈಮ್ ಅನ್ನ ಕಮ್ಮಿ ಮಾಡೋದಾಗಿರ್ಬೋದು, ಮತ್ತೆ ಎ ಟೋಕನ್ಸ್ ಗಳನ್ನ 6 ರಿಂದ 10 ಪಟ್ಟು ಜಾಸ್ತಿ ಮಾಡೋದಾಗಿರ್ಬೋದು. ಈ ರೀತಿ ಎ ಕೆಲಸಗಳನ್ನ ಈಸಿ ಮಾಡೋದು ಈ ಒಂದು ಚಿಪ್ ನ ಕೆಲಸ ಆಗಿರುತ್ತೆ. ಈ ಒಂದು ಚಿಪ್ ಗೂಗಲ್ ನ TPU ಗಳೇನಿದೆ ಇದನ್ನ ಕಂಪ್ಲೀಟ್ಲಿ ರೀಪ್ಲೇಸ್ ಮಾಡಲ್ಲ, ಅದ್ರ ಜೊತೆ ಕೆಲಸ ಮಾಡೋ ರೀತಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಈ ಒಂದು ಎ ಚಿಪ್ ಅನ್ನ ಗೂಗಲ್ 2028 ಅಥವಾ ಅದರಿಂದ ಮುಂದಕ್ಕೆ ತರ್ತಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ನವರು US ನಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಕಾರ್ಡ್ ಅಂತ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಕ್ರೆಡಿಟ್ ಕಾರ್ಡ್ ನ ಆಪಲ್ ಕಾರ್ಡ್ ಗೆ ಡೈರೆಕ್ಟ್ ಕಾಂಪಿಟೇಷನ್ ಕೊಡಕ್ಕೆ ಲಾಂಚ್ ಮಾಡಿದ್ದಾರೆ. ಈ ಒಂದು ಕಾರ್ಡ್ ಫಿಸಿಕಲ್ ಕಾರ್ಡ್ ಆಗಿರುತ್ತೆ, ಯಾವುದೇ ರೀತಿ ಡಿಜಿಟಲ್ ಕಾರ್ಡ್ ಆಗಿರೋದಿಲ್ಲ. ಈ ಒಂದು ಕಾರ್ಡ್ ಅನ್ನ ಸ್ಟೀಲ್ ಮೆಟಲ್ ನಿಂದ ಮಾಡಿದ್ದಾರೆ. ಈ ಒಂದು ಕಾರ್ಡ್ ನ ನೀವು ಯೂಸ್ ಮಾಡಿ ಪೇ ಮಾಡಿದ್ರೆ ತುಂಬಾ ಕ್ಯಾಶ್ ಬ್ಯಾಕ್ ಆಫರ್ ಗಳನ್ನ ಕೊಟ್ಟಿದ್ದಾರೆ. ಅದೇನೇನು ಅಂತ ನೋಡೋದಾದ್ರೆ, ಈಗ ಸ್ಯಾಮ್ಸಂಗ್ ನಿಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡೋರಿಗೆ 5% ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ Samsung.com ಆಗಿರ್ಬೋದು, ಮತ್ತೆ ಸ್ಯಾಮ್ಸಂಗ್ ಎಕ್ಸ್ಪೀರಿಯನ್ಸ್ ಸ್ಟೋರ್ಸ್ ಗಳಾಗಿರ್ಬೋದು, ಇದ್ರ ಮೂಲಕ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿದ್ರೆ 5% ಕ್ಯಾಶ್ ಬ್ಯಾಕ್ ನಿಮ್ಗೆ ಸಿಗುತ್ತೆ. ಮತ್ತೆ ಸ್ಯಾಮ್ಸಂಗ್ ವ್ಯಾಲೆಟ್ ನಿಂದ ಟ್ಯಾಪ್ ಟು ಪೇ ಫೀಚರ್ ಅನ್ನ ಬಳಸಿದ್ರೆ ನಿಮಗೆ 3% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮತ್ತೆ ಸ್ಟ್ರೀಮಿಂಗ್ ಆಪ್ ಗಳಲ್ಲಿ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಡಿಸ್ನಿ ಪ್ಲಸ್ ಆಗಿರ್ಬೋದು, ಮತ್ತೆ ಸ್ಪಾಟಿಫೈ ಆಗಿರ್ಬೋದು, ಇದರಲ್ಲಿ 2% ಕ್ಯಾಶ್ ಬ್ಯಾಕ್ ಅನ್ನ ನಿಮಗೆ ಕೊಡ್ತಾ ಇದಾರೆ. ಮತ್ತೆ ಸಣ್ಣ ಪುಟ್ಟ ಪರ್ಚೇಸ್ ಗಳಲ್ಲಿ 1% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮತ್ತೆ ವೆಲ್ಕಮ್ ಬೋನಸ್ ಅಂತ ಕೊಡ್ತಾ ಇದಾರೆ. ನೀವು ಕಾರ್ಡ್ ತಗೊಂಡ 90 ಡೇಸ್ ಒಳಗಡೆ $2000 ಅನ್ನ ಖರ್ಚು ಮಾಡಿದ್ರೆ ನಿಮ್ಗೆ $200 ನ ಕ್ಯಾಶ್ ಬ್ಯಾಕ್ ಆಗಿ ಕೊಡ್ತಾ ಇದಾರೆ. ಮತ್ತೆ ಸ್ಯಾಮ್ಸಂಗ್ VIP ಡಿಸ್ಕೌಂಟ್ ಅಂತ 20% ಡಿಸ್ಕೌಂಟ್ ಅನ್ನ ಕೊಡ್ತಾ ಇದಾರೆ. ಮತ್ತೆ 5% ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದಾರೆ. ಮತ್ತೆ 0 ಆನ್ಯುವಲ್ ಫೀಸ್ ಇರುತ್ತೆ. ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಸ್ಯಾಮ್ಸಂಗ್ ಅವರು US ಅಲ್ಲಿ ಲಾಂಚ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಆಂಥ್ರೋಪಿಕ್ AI ಇಂದ. ಈ ಆಂಥ್ರೋಪಿಕ್ AI ಮೇಲೆ ಕಾಪಿರೈಟ್ ಕೇಸ್ ಬಿದ್ದಿತ್ತು. ಈ ಕೇಸ್ ನ ಡೀಟೇಲ್ ನೋಡೋದಾದ್ರೆ, ಈ ಆಂಥ್ರೋಪಿಕ್ ಕಂಪನಿ ಕ್ಲಾಡ್ AI ಮಾಡೆಲ್ ಅನ್ನ ಡೆವಲಪ್ ಮಾಡೋದಕ್ಕೆ ಈ ಪೈರೇಟೆಡ್ ಡಿಜಿಟಲ್ ಲೈಬ್ರರಿಗಳಿಂದ ಪುಸ್ತಕಗಳನ್ನ ಡೌನ್ಲೋಡ್ ಮಾಡ್ಕೊಂಡಿತ್ತು ಅಂತ ಒಂದು ಕೇಸ್ ಅನ್ನ ಹಾಕಿದ್ರು. ಈ ಆಥರ್ಸ್ ಆ ಒಂದು ಬುಕ್ಸ್ ನ ಓನರ್ ಯಾರು ಇರ್ತಾರೆ ಅವರು ಇವಾಗ ಆಂಥ್ರೋಪಿಕ್ ಕಂಪನಿ $1.5 ಬಿಲಿಯನ್ ಅನ್ನ ಈ ಆಥರ್ಸ್ ಗಳಿಗೆ ಪರಿಹಾರವಾಗಿ ಕೊಡಬೇಕು ಅಂತ ಈ ಅಮೆರಿಕನ್ ಫೆಡರಲ್ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಆಂಥ್ರೋಪಿಕ್ ಕಂಪನಿಯವರು ಈ ಒಂದು ಬುಕ್ಸ್ ಗಳನ್ನ ನಾವು ಫೇರ್ ಯೂಸ್ ಆಗಿ ಬಳಸ್ಕೊಂಡಿದೀವಿ ಅಂತ ಹೇಳಿದ್ರೆ, ಆದ್ರೆ ನೀವು ಹೆಂಗಾದ್ರೂ ಬಳಸಿ, ಆದ್ರೆ ಪೈರೇಟೆಡ್ ಫೈಲ್ ಗಳನ್ನ ಏನಕ್ಕೆ ಬಳಸ್ತೀರಿ ಅಂತ ಈ ಒಂದು ಫೈನ್ ಅನ್ನ ಹಾಕಿದ್ದಾರೆ. ಈಗ ಆಂಥ್ರೋಪಿಕ್ ಅವರು ತಪ್ಪು ಮಾಡೋದ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ತಪ್ಪಿಸ್ಕೊಳ್ಳೋಕೋಸ್ಕರ ಈಗ $1.5 ಬಿಲಿಯನ್ ಅನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದರಿಂದ ಒಬ್ಬೊಬ್ಬ ಆಥರ್ಗೆ $3000 ಪರಿಹಾರವಾಗಿ ಸಿಗುತ್ತೆ. ಆಮೇಲೆ ಇವರಷ್ಟೇ ಅಲ್ಲ, ಈ ಮ್ಯೂಸಿಷಿಯನ್ಸ್ ಕೂಡ ಈ ಆಂಥ್ರೋಪಿಕ್ ಕಂಪನಿ ಮೇಲೆ ಕೇಸ್ ಅನ್ನ ಹಾಕೊಂಡಿದ್ದಾರೆ. ಏನಕ್ಕಪ್ಪ ಅಂತಂದ್ರೆ ಅವರ ಒಂದು ಮ್ಯೂಸಿಕ್ ಅನ್ನ ಮತ್ತೆ ಲೈನ್ಸ್ ಗಳನ್ನ ಕದ್ದಿದ್ದಾರೆ ಅನ್ನೋ ಒಂದು ಆರೋಪನ ಮಾಡಿದ್ದಾರೆ. ಈ ಕೇಸು ಇನ್ನೂ ಕೂಡ ಆರ್ಗ್ಯುಮೆಂಟ್ ನಲ್ಲಿ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಅಗೇನ್ ಸ್ಯಾಮ್ಸಂಗ್ ಇಂದಾನೆ. ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ ಅಲ್ಲಿ ಸ್ಯಾಮ್ಸಂಗ್ ಅನ್ಪ್ಯಾಕ್ಟ್ ಇವೆಂಟ್ ಲೈವ್ ಆಗ್ತಾ ಇದೆ. ಈ ಒಂದು ಇವೆಂಟ್ ಲಂಡನ್ ನಲ್ಲಿ ನಡೀತಾ ಇದೆ. ಈ ಒಂದು ಇವೆಂಟ್ ನಲ್ಲಿ ಸ್ಯಾಮ್ಸಂಗ್ ನ ಫೋಲ್ಡಬಲ್ ಫೋನ್ಸ್ ಗಳು ಲಾಂಚ್ ಆಗ್ತವೆ. ಗ್ಯಾಲಕ್ಸಿ Z Fold 8 ಸೀರೀಸ್ ಇದರಲ್ಲಿ 3 ಫೋನ್ ಗಳನ್ನ ಲಾಂಚ್ ಮಾಡ್ತಾರೆ. ಅದ್ಯಾವ್ಯಾವ ಅಂತಂದ್ರೆ, ಅದರಲ್ಲಿ ಮೊದಲನೇದು ಗ್ಯಾಲಕ್ಸಿ Z Fold 8 ಮತ್ತೆ Z Fold 8 Ultra ಮತ್ತೆ Z Flip 8. ಈ ಒಂದು 3 ಫೋನ್ ಗಳನ್ನ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡ್ತಾರೆ. ಮತ್ತೆ ಇದ್ರ ಜೊತೆ ವೇರಿಯಬಲ್ ಡಿವೈಸ್ ಗಳನ್ನ ಲಾಂಚ್ ಮಾಡ್ತಾರೆ, ಅಂದ್ರೆ ಸ್ಮಾರ್ಟ್ ವಾಚಸ್ ಗಳು. ಅವ್ಯಾವ ಅಂತ ನೋಡೋದಾದ್ರೆ ಗ್ಯಾಲಕ್ಸಿ ವಾಚ್ 9 ಮತ್ತು ಗ್ಯಾಲಕ್ಸಿ ವಾಚ್ 9 Ultra ಇವೆರಡು ಸ್ಮಾರ್ಟ್ ವಾಚಸ್ ಗಳನ್ನ ಲಾಂಚ್ ಮಾಡ್ತಾರೆ. ಮತ್ತೆ ಇದ್ರ ಜೊತೆ One UI 9 ಇದರ ಒಂದು ಸ್ಟೇಬಲ್ ವರ್ಷನ್ ಅನ್ನ ಕೂಡ ಲಾಂಚ್ ಮಾಡ್ತಾರೆ. ಈ ವರ್ಷದ ಫೋಲ್ಡಬಲ್ ಫೋನ್ಸ್ ಗಳಲ್ಲಿ ಏನಪ್ಪಾ ಸ್ಪೆಷಲ್ ಅಂತಂದ್ರೆ, ಈ ಫೋಲ್ಡಬಲ್ ಫೋನ್ಸ್ ಅಲ್ಲಿ ಡಿಸ್ಪ್ಲೇ ಏನ್ ಬರುತ್ತಲ್ವಾ, ಅದರಲ್ಲಿ ಗ್ಯಾಲಕ್ಸಿ ಫ್ಲೆಕ್ಸ್ ಟೈಟಾನಿಯಂ ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಆ ಫೋಲ್ಡ್ ಮಾಡಿದಾಗ, ಅನ್ಫೋಲ್ಡ್ ಮಾಡಿದಾಗ ಮತ್ತೆ ಆ ಲೈನ್ ಬರುತ್ತಲ್ಲ ಮಧ್ಯೆ, ಅದನ್ನ ಕಂಪ್ಲೀಟ್ಲಿ ಕಾಣದೇ ಇರೋ ತರ ಮಾಡಕ್ಕೆ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಆಪಲ್ ನ ಕಡೆಯಿಂದ. ಆಪಲ್ ನವರು ಇನ್ನೊಂದ್ 2 ತಿಂಗಳಲ್ಲಿ ಆಪಲ್ ನ 18 ಸೀರೀಸ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಈ ವರ್ಷ iPhone 18 Ultra ಅನ್ನೋ ಒಂದು ಫೋಲ್ಡಬಲ್ ಫೋನ್ ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ಫೋನ್ ನಲ್ಲಿ 2 ಬ್ಯಾಟರಿ ಇರುತ್ತೆ ಅಂತ ನ್ಯೂಸ್ ಬರ್ತಾ ಇದೆ. ಇವಾಗ ನೀವ್ ಅನ್ಕೋಬಹುದು 2 ಬ್ಯಾಟರಿ ಕೊಡ್ತಾ ಇದಾರೆ ಅಂತಂದ್ರೆ ಬ್ಯಾಟರಿ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಈ ವರ್ಷ ಅಂತ. ಆದ್ರೆ ಆಪಲ್ ಆ ರೀತಿ ಮಾಡ್ತಾ ಇಲ್ಲ. ಈ ಆಪಲ್ ನ ಉದ್ದೇಶ ಬೇರೆನೇ ಇದೆ. ಏನಪ್ಪಾ ಅಂತಂದ್ರೆ, ಈಗ ಒಂದು ಬ್ಯಾಟರಿ ಹಾಳಾಯ್ತು ಅಂತಂದ್ರೆ ಇನ್ನೊಂದು ಬ್ಯಾಟರಿಯಿಂದ ಆ ಫೋನ್ ಅನ್ನ ಯೂಸ್ ಮಾಡಬಹುದು ರೀಪ್ಲೇಸ್ ಮಾಡೋವರ್ಗೆ.
ಈಗ ಕಂಪ್ಲೀಟ್ಲಿ ಒಂದೇ ಬ್ಯಾಟ್ರಿ ಕೊಡೋದ್ರಿಂದ ಆ ಒಂದು ಬ್ಯಾಟ್ರಿ ಹಾಳಾಯ್ತು ಅಂತಂದ್ರೆ ಕಂಪ್ಲೀಟ್ಲಿ ಫೋನೇ ಶಟ್ ಡೌನ್ ಆಗ್ಬಿಡುತ್ತೆ. ಅದನ್ನ ತಪ್ಸಕ್ಕೆ ಈ ರೀತಿ ಡ್ಯುವೆಲ್ ಬ್ಯಾಟ್ರಿಯನ್ನ ಕೊಟ್ಟಿದ್ದಾರೆ. ಇವೆರಡು ಬ್ಯಾಟ್ರಿ ಹೆಲ್ತ್ ಟ್ರ್ಯಾಕಿಂಗ್ ಅನ್ನ ನೀವು ಫೋನಲ್ಲೇ ಮಾಡಬಹುದು. ಈ ಎರಡು ಬ್ಯಾಟ್ರಿಯನ್ನ ಸೇರಿಸಿ ಎಷ್ಟು ಕೆಪಾಸಿಟಿ ಇದೆ ಅಂತಂದ್ರೆ 4883 mAh ಕೆಪಾಸಿಟಿಯ ಬ್ಯಾಟ್ರಿ ಸಿಗುತ್ತೆ. ಅದರಲ್ಲಿ ಒಂದು 1921 mAh ಆದ್ರೆ ಇನ್ನೊಂದು 2962 mAh ಇರುತ್ತೆ. ಈ ಒಂದು ನ್ಯೂಸ್ iOS 27 ಇಂದ ಗೊತ್ತಾಗಿದೆ. ಈ ಒಂದು iOS 27 ಅನ್ನ ಮೊನ್ನೆ ಆಪಲ್ ಅವರು ರಿಲೀಸ್ ಮಾಡಿದ್ರು. ಇದರಿಂದ ಡ್ಯುವೆಲ್ ಬ್ಯಾಟ್ರಿ ಇರ್ಬೋದು ಅಂತ ಹೇಳಿದ್ದಾರೆ. ಆಪಲ್ ಅವರಂತೂ ಬ್ಯಾಟ್ರಿ ವಿಚಾರದಲ್ಲಿ ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಈಗ ಬೇರೆ ಫೋನ್ಗಳು ಚೈನೀಸ್ ಬ್ರ್ಯಾಂಡ್ಗಳು ಈಗ ಒಂದು ಸಿಂಗಲ್ ಸ್ಕ್ರೀನ್ ಇರುವಂತ ಫೋನ್ಗಳಲ್ಲಿ 10,000 mAh ಕೆಪಾಸಿಟಿಯ ಬ್ಯಾಟ್ರಿಯನ್ನ ಕೊಡ್ತಾರೆ. ಆದ್ರೆ ಇವರು 5,000 ದಾಟ್ತಾ ಇಲ್ಲ. ಬ್ಲಾಸ್ಟ್ ಆಗ್ಬಿಟ್ರೆ ಕಷ್ಟ ಅನ್ನೋ ಒಂದು ಭಯ ಅನ್ಸುತ್ತೆ ಆಪಲ್ಗೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು NPCI ಇಂದ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ. ಇದು ಟ್ಯಾಪ್ ಅಂಡ್ ಪೇ ಅನ್ನೋ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡ್ತಾ ಇದೆ. ಈ ಒಂದು ಟೆಕ್ನಾಲಜಿಯ ಮುಖಾಂತರ ನೀವು ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲೂ ಕೂಡ UPI ಪೇಮೆಂಟ್ ಅನ್ನ ಈಸಿಯಾಗಿ ಮಾಡಬಹುದು. ಹೆಂಗಪ್ಪ ಅಂತಂದ್ರೆ ಇದು NFC ಮತ್ತೆ UPI ಲೈಟ್ ಮುಖಾಂತರ ವರ್ಕ್ ಆಗುತ್ತೆ. ಇದು ವರ್ಕ್ ಆಗ್ಬೇಕು ಅಂತಂದ್ರೆ ನಿಮ್ಮ ಫೋನ್ ಅಲ್ಲಿ NFC ಇರಬೇಕು ಮತ್ತೆ ಪಾಯಿಂಟ್ ಆಫ್ ಸೇಲ್ ಅನ್ನೋ ಡಿವೈಸ್ ಇರಬೇಕು. ಈ ಡಿವೈಸ್ NPCI ಇಂದ ಅಪ್ರೂವ್ಡ್ ಆಗಿರ್ಬೇಕು. ಇದಿತ್ತು ಅಂತಂದ್ರೆ ನೀವು UPI ಮುಖಾಂತರ ಪೇ ಮಾಡಬೇಕು ಅಂತಂದ್ರೆ ಜಸ್ಟ್ ಟ್ಯಾಪ್ ಮಾಡೋದ್ರಿಂದ ನೀವು ಪೇ ಮಾಡಬಹುದು. ಈ ರೀತಿ ಪೇ ಮಾಡೋದಕ್ಕೆ ನಿಮ್ಗೆ ಇಂಟರ್ನೆಟ್ ಆಗತ್ತೆ ಬೇಕಾಗಿಲ್ಲ. ಮತ್ತೆ UPI ಪಿನ್ ನ ಕೂಡ ಹಾಕೋ ಅವಶ್ಯಕತೆ ಇರಲ್ಲ. ಕಂಪ್ಲೀಟ್ಲಿ ನೆಟ್ವರ್ಕ್ ಡೆಡ್ ಆಗಿರೋ ಕೂಡ ಈಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಅಂಡರ್ವರ್ಲ್ಡ್ ಮೆಟ್ರೋ ಆಗಿರ್ಬೋದು ಮತ್ತೆ ಫ್ಲೈಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಹಳ್ಳಿಲಿ ನೆಟ್ವರ್ಕ್ ಸಿಗದೆ ಇರೋ ಹಳ್ಳಿ ಆಗಿರ್ಬೋದು, ಎಲ್ಲೇ ನೀವು ಈಸಿಯಾಗಿ ಇದ್ರ ಮುಖಾಂತರ ನೀವು UPI ಪೇಮೆಂಟ್ ಅನ್ನ ಮಾಡಬಹುದು. ಇದಕ್ಕೆ ಲಿಮಿಟ್ ಕೂಡ ಇದೆ. ಮ್ಯಾಕ್ಸಿಮಮ್ ಲಿಮಿಟ್ 2,000 ರೂಪಾಯಿ ಇಟ್ಟಿದ್ದಾರೆ. ಆದ್ರೆ ಇದು ವರ್ಕ್ ಆಗ್ಬೇಕು ಅಂತಂದ್ರೆ NFC ಸಪೋರ್ಟ್ ಆಗುವಂತ ಸ್ಮಾರ್ಟ್ ಫೋನ್ ಇರಬೇಕು ಮತ್ತೆ POS ಪಾಯಿಂಟ್ ಆಫ್ ಸೇಲ್ ಈ ಒಂದು ಡಿವೈಸ್ ಇರಬೇಕು. ಇದು ಬಂತು ಅಂತಂದ್ರೆ ಪೇಮೆಂಟ್ ತುಂಬಾ ಈಸಿಯಾಗಿ ಆಗುತ್ತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಗಾರ್ಮಿನ್ ಕಂಪನಿ ಒಂದು ಫಿಟ್ನೆಸ್ ಬ್ಯಾಂಡ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಡಿವೈಸ್ ನ ಹೆಸರು ಬಂದು ಕಿರ್ಕಾ ಅಂತ. ಈ ಒಂದು ಡಿವೈಸ್ ಅನ್ನ ಗೂಗಲ್ ನ ಫಿಟ್ಬಿಟ್ ಏರ್ ಮತ್ತೆ ವೂಪ್ ಅನ್ನೋ ಡಿವೈಸ್ ಗಳಿಗೆ ಡೈರೆಕ್ಟ್ ಕಾಂಪಿಟೇಷನ್ ಆಗಿ ಬಿಟ್ಟಿದ್ದಾರೆ. ಈ ಒಂದು ಡಿವೈಸ್ ಗೆ ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ ನ ಅಗತ್ಯ ಇರೋದಿಲ್ಲ. ಈ ಒಂದು ಡಿವೈಸ್ ಅನ್ನ ಒಂದ್ಸಲ ಚಾರ್ಜ್ ಮಾಡಿದ್ರೆ 10 ದಿನಗಳವರೆಗೆ ಬ್ಯಾಟರಿ ಬ್ಯಾಕಪ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ಫಿಟ್ನೆಸ್ ಬ್ಯಾಂಡ್ ನ ಮುಖಾಂತರ ನೀವು ಹೆಲ್ತ್ ಟ್ರ್ಯಾಕ್, ಸ್ಲೀಪ್ ಟ್ರ್ಯಾಕ್ ಮತ್ತೆ ವರ್ಕೌಟ್ ಟ್ರ್ಯಾಕ್ ಅನ್ನ ನೀವು ಈಸಿಯಾಗಿ ಮಾಡಬಹುದು. ಮತ್ತೆ ಇದಕ್ಕೆ ಯಾವುದೇ ರೀತಿಯ ಸಬ್ಸ್ಕ್ರಿಪ್ಷನ್ ಕೂಡ ಇರೋದಿಲ್ಲ. ಇದರ ಬಿಲ್ಡ್ ಬಗ್ಗೆ ಮಾತಾಡೋದಾದ್ರೆ ಒಂದು ಫ್ಯಾಬ್ರಿಕ್ ಬೆಲ್ಟ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಸ್ಕ್ರೀನ್ ಇರೋದಿಲ್ಲ. ಮತ್ತೆ ಒಂದು ಫಿಸಿಕಲ್ ಬಟನ್ ಅನ್ನ ಕೊಟ್ಟಿದ್ದಾರೆ ಮೋಡ್ ಗಳನ್ನ ಚೇಂಜ್ ಮಾಡೋದಕ್ಕೆ. ಮತ್ತೆ 5 ATM ವಾಟರ್ ರೆಸಿಸ್ಟೆಂಟ್ ಕೂಡ ಇದರಲ್ಲಿ ಇದೆ. ಇದರಿಂದ ಟ್ರ್ಯಾಕ್ ಆದಂತ ಎಲ್ಲಾ ಡಾಟಾ ಗಾರ್ಮಿನ್ ಕನೆಕ್ಟ್ ಅನ್ನೋ ಆಪ್ ಗೆ ಸಿಂಕ್ ಆಗುತ್ತೆ. ಮತ್ತೆ ಈ ಒಂದು ಡಿವೈಸ್ ನ ಪ್ರೈಸ್ ನೋಡೋದಾದ್ರೆ $199.99 ಅನ್ನ ಇಟ್ಟಿದ್ದಾರೆ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.